ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. ಸೊ ಬೇಸಿಕಲಿ ರೀಸೆಂಟ್ ದಿನಗಳಲ್ಲಿ ಭಾರತದ ಸರ್ಕಾರ ಸುಮಾರು ರೀತಿಯಂತಹ ಸ್ಕೀಮ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಭಾರತದಲ್ಲಿರತಕ್ಕಂತಹ ಉದ್ಯಮಿಗಳು ಹಾಗೆ ಉದ್ಯಮಗಳು ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು, ಇನ್ನೊಂದು ಕಡೆಯಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಬ್ಯಾನ್ಗಳಿರಬಹುದು, ಹಾಗೆ ಇಂಪೋರ್ಟ್ ರಿಲೇಟೆಡ್ ಡ್ಯೂಟೀಸ್ ಗಳನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಕೂಡ ಸುಮಾರು ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಮಾಡ್ತಾ ಇದೆ. ಬೇಸಿಕಲಿ ಇದರಿಂದ ಇರತಕ್ಕಂಥ ಮೇನ್ ಉದ್ದೇಶ ಒಂದು, ಭಾರತದ ಎಕನಾಮಿ ಬೆಳಿಬೇಕು, ಇನ್ನೊಂದು ಕಡೆಯಿಂದ ಭಾರತದ ಎಕನಾಮಿಕಲ್ ವ್ಯವಸ್ಥೆಯಲ್ಲಿ ಏನು ನಮ್ಮ ಸ್ಥಾನ ಇದೆ ಇವತ್ತಿನ ಮಟ್ಟಿಗೆ ಅದನ್ನ ಗ್ರೋತ್ ಮಾಡಬೇಕು ಅನ್ನೋ ಉದ್ದೇಶ ಇರುತ್ತೆ. ಅಟ್ ದ ಸೇಮ್ ಟೈಮ್ ಸದ್ಯದ ಮಟ್ಟಿಗೆ ಇರತಕ್ಕಂತಹ ಪರಿಸ್ಥಿತಿಗಳನ್ನ ಅದೇ ರೀತಿ ಉಳಿಸಿಕೊಂಡು ನೆಕ್ಸ್ಟ್ ಲೆವೆಲ್ ಬೆಳಿಬೇಕು ಅನ್ನೋ ಉದ್ದೇಶ ಇದರಿಂದ ಇರುತ್ತೆ. ಇದ್ರ ಬಗ್ಗೆ ನಾವು ಇವತ್ತು ಮಾತಾಡಕ್ಕೆ ಹೋಗ್ತಾ ಇರತಕ್ಕಂಥದ್ದು ರೀಸೆಂಟ್ ದಿನಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು, ಎಲ್ಲೆಲ್ಲ ಬದಲಾವಣೆಗಳನ್ನ ಗವರ್ಮೆಂಟ್ ಆಫ್ ಇಂಡಿಯಾ ತಂದಿರುತ್ತೆ, ಅದರಿಂದ ಪರಿಣಾಮಕ್ಕೆ ಒಳಗಾಗ್ತಕ್ಕಂತಹ ಸ್ಟಾಕ್ಸ್ ಗಳು ಯಾವ್ಯಾವ್ದು ಲಿಸ್ಟ್ ಅಲ್ಲಿ ಇದೆ ಆ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಮಾಹಿತಿನ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಸಖತ್ ಇಂಟ್ರೆಸ್ಟಿಂಗ್ ಹಾಗೆ ಇಂಪಾರ್ಟೆಂಟ್ ವಿಡಿಯೋ ಇದು, ಕೊನೆವರೆಗೂ ನೋಡಿ. ಸುಮಾರು ರೀತಿಯಂತ ಮಾಹಿತಿಗಳು ನಿಮಗೆ ಕಲ್ಲಿಗೆ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಇನ್ ಕೇಸ್ ನಿಮ್ಮೆಲ್ಲರ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮಲ್ಲಿರ್ತಕ್ಕಂತಹ ಮೊದಲನೆಯ ಇಂಡಸ್ಟ್ರಿ ಬಂದು ಆಪ್ಟಿಕಲ್ ಫೈಬರ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತಿನ ಕಾಲಕ್ಕೆ ಡಿಜಿಟಲೈಸೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಯಾವುದೇ ಒಂದು ದೇಶಕ್ಕೆ ಅಂತ ಹೇಳೋದಾದ್ರೆ. ಸೊ ಇವತ್ತಿನ ಕಾಲಕ್ಕೆ ನಾವು ಮೊಬೈಲ್ ನೆಟ್ ಇರ್ಬೋದು, ಅಥವಾ ಇಂಟರ್ನೆಟ್ ಇರ್ಬೋದು, ಅಥವಾ ಬೇಸಿಕಲಿ ಇವತ್ತಿನ ಮಟ್ಟಿಗೆ ನಮ್ಗೆ ಏನೇನೆಲ್ಲ ಡಿಜಿಟಲೈಸೇಷನ್ ಇನ್ವಾಲ್ವ್ ಇದೆಯೋ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಡೇಟಾ ಟ್ರಾನ್ಸ್ಫರ್ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಈ ಆಪ್ಟಿಕಲ್ ಫೈಬರ್ ನ ಯೂಸ್ ಮಾಡ್ತಾರೆ, ಕೇಬಲ್ಸ್ ಗಳ ರಿಲೇಟೆಡ್ ಅಂತ ಹೇಳೋದಾದ್ರೆ. ಇದನ್ನ ನಾವು ಇವತ್ತಿನ ಮಟ್ಟಿಗೆ ಮೆಜಾರಿಟಿ ಆಫ್ ದ ರಿಕ್ವೈರ್ಮೆಂಟ್ಸ್ ಹೊರಗಡೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಅದರಲ್ಲೂ ಚೀನಾದಿಂದ ಬರ್ತಕ್ಕಂತಹ ಕ್ವಾಲಿಟಿ ಏನಿದೆಯೋ ನಿಮಗೆ ಗೊತ್ತಿದೆ ಆಲ್ರೆಡಿ, ಚೀನಾ ಐಟಮ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಕೊಂಡು. ಸೊ ಅಷ್ಟೊಂದು ಕ್ವಾಲಿಟಿ ಇರತಕ್ಕಂತಹ ಒಂದು ಆಪ್ಟಿಕಲ್ ಫೈಬರ್ ಇದಾಗಿರಲ್ಲ. ಇದರ ಡೈರೆಕ್ಟ್ ಪರಿಣಾಮ ನಮ್ಮ ಡಿಜಿಟಲೈಸೇಷನ್ ಬೆಳವಣಿಗೆಗೆ ಆಗುತ್ತೆ. ಬಿಕಾಸ್ ಕರೆಕ್ಟ್ ಆಗಿ ಇಲ್ಲ ಅಂತಂದ್ರೆ ಕೇಬಲ್ಸ್ಗಳು, ಈಗ ಒಂದೊಂದು ಅಂಡರ್ ಗ್ರೌಂಡ್ ಕೇಬಲ್ಸ್ಗಳು ಹೋಗಿರುತ್ತೆ, ಆ ರೀತಿಯ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಮೇಂಟೆನೆನ್ಸ್ ಬರೋದು, ಅದಕ್ಕೆ ಅಂತಾನೆ ನಾವು ಸಪರೇಟ್ ಆಗಿ ಕೂತ್ಕೊಳ್ಬೇಕಾಗಿರುತ್ತೆ. ಸೊ ಇದ್ರ ರಿಲೇಟೆಡ್ ಇಂಪ್ರೂವ್ಮೆಂಟ್ ತರಬೇಕು ಅನ್ನೋದು ಒಂದು ಕಡೆಗಾದ್ರೆ, ಇನ್ನೊಂದು ಕಡೆಯಿಂದ ಆಸ್ ಅನ್ ಇಂಡಸ್ಟ್ರಿ ಭಾರತದಲ್ಲಿ ಇಂಡಸ್ಟ್ರಿ ಬಹಳ ಸ್ಟ್ರಗಲ್ ಪಡ್ತಕ್ಕಂಥ ಇಂಡಸ್ಟ್ರಿ ಅಂತ ಹೇಳ್ಬೋದು. ಇದಕ್ಕೆ ಬೂಸ್ಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ರೀಸೆಂಟ್ ದಿನಗಳಲ್ಲಿ ಭಾರತ ಆಂಟಿ ಡಂಪಿಂಗ್ ಡ್ಯೂಟಿ ಏನಿದೆಯೋ ಇಂಪೋರ್ಟ್ ಮೇಲೆ ಹಾಕಿರುತ್ತೆ ಆಪ್ಟಿಕಲ್ ಫೈಬರ್ ಗೆ ಸಂಬಂಧಪಟ್ಟ ಹಾಗೆ. ನೋಡ್ತಾ ಇರೋ ಹಾಗೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು, $112 ಇಂದ $855 ವರೆಗೂ ಕೂಡ ಇದನ್ನ ಚಾರ್ಜ್ ಮಾಡ್ತಕ್ಕಂಥ ವ್ಯವಸ್ಥೆಗಳು ಇವತ್ತಿನ ಮಟ್ಟಿಗೆ ತಂದಿರುತ್ತೆ ಭಾರತ. ನಾನು ಆಲ್ರೆಡಿ ಹೇಳಿರೋ ಹಾಗೆ ಆಪ್ಟಿಕಲ್ ಫೈಬರ್ ಇಂಡಸ್ಟ್ರಿ ಏನಿದೆಯೋ ಬ್ಯಾಕ್ ಬೋನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಡಿಜಿಟಲೈಸೇಷನ್ ಯುಗದಲ್ಲಿ. ಸೊ ಹಾಗಾಗಿ ಇದ್ರ ರಿಲೇಟೆಡ್ ಈ ಒಂದು ಬ್ಯಾನ್ ಅನ್ನ ತಂದಿರತಕ್ಕಂಥದ್ದು ಇಂಡಿಯಾದಲ್ಲಿ ಇರತಕ್ಕಂತಹ ಕಂಪನೀಸ್ ಗಳಿಗೆ ಬೂಸ್ಟ್ ಕೊಡುತ್ತೆ. ಇನ್ನೊಂದು ಕಡೆಯಿಂದ ಈ ಕ್ವಾಲಿಟಿನ ಇನ್ನೂ ಎಫೆಕ್ಟಿವ್ ಆಗಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಇದು ಸಹಾಯ ಮಾಡುತ್ತೆ. ಬಟ್ ಇವಾಗ ಇಂಪಾರ್ಟೆಂಟ್ ಪೋರ್ಷನ್ ಏನಪ್ಪಾ ಅಂತಂದ್ರೆ, ಇದರಿಂದ ಪರಿಣಾಮಕ್ಕೆ ಒಳಗಾಗ್ತಕ್ಕಂತಹ ಅಥವಾ ಇದರಿಂದ ಇನ್ಫ್ಲೂಯೆನ್ಸ್ ಆಗ್ತಕ್ಕಂತಹ ಸ್ಟಾಕ್ಸ್ ಗಳು ಯಾವ್ದಿದೆಯಪ್ಪ ರೀಸೆಂಟ್ ದಿನಗಳಲ್ಲಿ ನಾವು ನೋಡೋದಾದ್ರೆ, ಟೆಲಿಕಾಂ ಇನ್ಫ್ರಾ ಸ್ಟಾಕ್ಸ್ ಗಳು ಅಂತ ಹೇಳ್ತಾರೆ. ಅಂದ್ರೆ ಟೆಲಿಕಾಂ ಇಂಡಸ್ಟ್ರಿಗೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ಸ್ ಗಳು ಏನಿದೆಯೋ ಆ ಸ್ಟಾಕ್ಸ್ ಗಳಲ್ಲಿ ತುಂಬಾನೇ ಸರ್ಜ್ ಕಂಡು ಬಂದಿರುತ್ತೆ, ಅಥವಾ ತುಂಬಾ ಒಂದು ಇಮಿಡಿಯೇಟ್ ಜಂಪ್ ನಮಗೆ ಕಂಡು ಬಂದಿರುತ್ತೆ. ನೀವು ನೋಡ್ತಾ ಇರೋ ಹಾಗೆ ತೇಜಸ್ ನೆಟ್ವರ್ಕ್ಸ್ ಇರಬಹುದು, HFCL ಇರಬಹುದು, ಸ್ಟೆರ್ಲೈಟ್ ಟೆಕ್ನಾಲಜೀಸ್ ಅಂತ ಇದೆ, ಹಾಗೆ ವಿಂಧ್ಯ ಟೆಲಿಲಿಂಕ್ಸ್, ಯೂನಿವರ್ಸಲ್ ಕೇಬಲ್ಸ್, ಬಿರ್ಲಾ ಕೇಬಲ್, ಈ ಎಲ್ಲಾ ಕಂಪನೀಸ್ ಗಳು ಆಲ್ಮೋಸ್ಟ್ ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಹೇಳ್ಬೋದು ಈ ಒಂದು ಸುದ್ದಿಗಳ ಪ್ರಕಾರ. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ ಡಿವೈಸಸ್ ಗಳು ಸಚ್ ಆಸ್ ಲ್ಯಾಪ್ಟಾಪ್ ಇರಬಹುದು, ಹಾಗೆ ಮೊಬೈಲ್ ಇರಬಹುದು. ಇದ್ರ ರಿಲೇಟೆಡ್ ಇಂಪೋರ್ಟ್ ಬ್ಯಾನ್ ಅನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಅನೌನ್ಸ್ ಮಾಡಿದೆ. ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ 3 ಆಗಸ್ಟ್ 2023ಕ್ಕೆ ಇಂಡಿಯನ್ ಗವರ್ಮೆಂಟ್ ಇಂಪೋಸ್ ಮಾಡಿರತಕ್ಕಂತಹ ರೆಸ್ಟ್ರಿಕ್ಷನ್ಸ್ ಗಳಿದೆಯೋ, ಇಂಪೋರ್ಟ್ ಬ್ಯಾನ್ಸ್ ಗಳನ್ನ ನಾವಿಲ್ಲಿ ತೋರಿಸ್ತಾ ಇದೀವಿ. ಎಲೆಕ್ಟ್ರಾನಿಕ್ ಗೂಡ್ಸ್ ಗಳ ರಿಲೇಟೆಡ್ ಪರ್ಸನಲ್ ಕಂಪ್ಯೂಟರ್ ಇರಬಹುದು, ಹಾಗೆ ಮೈಕ್ರೋ ಕಂಪ್ಯೂಟರ್, ಲಾರ್ಜ್ ಮೇನ್ ಫ್ರೇಮ್ ಕಂಪ್ಯೂಟರ್ ಇರಬಹುದು, ಹಾಗೆ ಸುಮಾರು ರೀತಿಯಂತ ಕ್ಯಾಟಗರೀಸ್ ಇದೆ. ನೀವು ಒಂದ್ಸತಿ ಪಾಸ್ ಮಾಡ್ಬಿಟ್ಟು ನೋಡಬಹುದು ಈ ಒಂದು ಪರ್ಟಿಕ್ಯುಲರ್ ಮಾಹಿತಿಯನ್ನ. ಸೊ ಬಹಳ ಇಂಟ್ರೆಸ್ಟಿಂಗ್ ಸುದ್ದಿ ಏನಪ್ಪಾ ಅಂತಂದ್ರೆ, ಈ ಇಂಡಸ್ಟ್ರಿ ರಿಲೇಟೆಡ್ ಇಂಪೋರ್ಟ್ಸ್ ವೈಸ್ ಬಹಳ ಹೆವಿ ಇಂಪೋರ್ಟ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಚೀನಾದಿಂದ ಮಾಡ್ತಾ ಇದೀವಿ ನಾವು ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ. ನೋಡ್ತಾ ಇರೋ ಹಾಗೆ ಇಲ್ಲಿ ಸುಮಾರು $10 ಬಿಲಿಯನ್ ವರ್ತ್ ಇರತಕ್ಕಂತಹ ಎಲೆಕ್ಟ್ರಾನಿಕ್ ಗೂಡ್ಸ್ ಗಳು, ಲ್ಯಾಪ್ಟಾಪ್ಸ್ ಗಳು, ಪರ್ಸನಲ್ ಕಂಪ್ಯೂಟರ್ಸ್ ಗಳನ್ನ ನಾವು ಇಂಪೋರ್ಟ್ ಮಾಡಿರ್ತೀವಿ ಹೊರಗಡೆ ಕಡೆಯಿಂದ. ಇದರಲ್ಲಿ 6.3 ಬಿಲಿಯನ್ಸ್ ನಷ್ಟು ಓವರ್ ಆಲ್ ವ್ಯಾಲ್ಯೂ ಇರತಕ್ಕಂತಹ ಪ್ರಾಡಕ್ಟ್ಸ್ ಗಳನ್ನ ನಾವು ಚೀನಾದಿಂದಾನೇ ತರಿಸ್ಕೊಂಡಿರ್ತೀವಿ. ಅಂದ್ರೆ 63% ನಷ್ಟು ನಮ್ಮ ಡಿಪೆಂಡೆನ್ಸಿ ಏನಿದೆಯೋ ಇದು ಈ ಒಂದು ಇಂಪೋರ್ಟ್ಸ್ ಗಳ ಸಂಬಂಧಪಟ್ಟ ಹಾಗೆ ಅದು ಚೀನಾದ ಮೇಲೆ ಡಿಪೆಂಡೆನ್ಸಿ ಇರತಕ್ಕಂಥ ನಾವು ಇಲ್ಲಿ ಈಸಿಯಾಗಿ ಗಮನಿಸಬಹುದು. ಇನ್ನ ಎರಡನೇ ಸ್ಥಾನದಲ್ಲಿ ಸಿಂಗಾಪುರ್ ಇರುತ್ತೆ, ರಫ್ಲಿ ಅರೌಂಡ್ 1.7 ಬಿಲಿಯನ್ ವರ್ತ್ ಇರತಕ್ಕಂಥ ಎಲೆಕ್ಟ್ರಾನಿಕ್ ಗೂಡ್ಸ್ ಗಳನ್ನ ನಾವು ಸಿಂಗಾಪುರ್ ಇಂದ ತರಿಸ್ಕೊಂಡಿರ್ತೀವಿ. ಸೊ ಇನ್ ಸಿಂಪಲ್ ವರ್ಡ್ಸ್ ಎಲೆಕ್ಟ್ರಾನಿಕ್ ಗೂಡ್ಸ್ ಗಳ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ ಭಾರತದ ಮೋಸ್ಟ್ ಆಫ್ ದ ಡಿಪೆಂಡೆನ್ಸಿ ಹೊರಗಡೆ ದೇಶಗಳಿರುತ್ತೆ, ಅದು ಸಿಂಗಾಪುರ್ ಹಾಗೆ ಚೀನಾದಂತಹ ದೇಶಗಳ ಮೇಲೆ ಜಾಸ್ತಿ ಇವತ್ತಿನ ಮಟ್ಟಿಗೆ ಇರುತ್ತೆ. ಇದು ನಮಗೆ ಒಂದು ಕಡೆಯಿಂದ ರಿಸ್ಕ್ ಅನ್ನ ತಂದುಕೊಡುತ್ತೆ ಇನ್ ಟರ್ಮ್ಸ್ ಆಫ್, ಫಾರ್ ಎಕ್ಸಾಂಪಲ್ ಡೆವಲಪ್ ಆಗಬೇಕು ಅಂತಂದ್ರೆ ಎಲೆಕ್ಟ್ರಾನಿಕ್ ಗೂಡ್ಸ್ ಗಳು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಬಟ್ ಈ ಒಂದು ವಿಷಯವಾಗಿ ನಾವು ಜಾಸ್ತಿ ಡಿಪೆಂಡೆನ್ಸಿನ ಒಂದೇ ಕಡೆಗೆ ಇಟ್ಕೊಂಡಾಗ ಈಗ ಅವರು ಏನಾದರೂ ಚೇಂಜಸ್ ಗಳು, ಪಾಲಿಸೀಸ್ ಗಳನ್ನ ವೇರಿಯೇಷನ್ಸ್ ಗಳ ಮಾಡಿದ್ರೆ ಅದರ ಡೈರೆಕ್ಟ್ ಪರಿಣಾಮ ನಮ್ಮ ದೇಶದ ಮೇಲೆ ಬೀರುತ್ತೆ. ಇದು ಒಂದು ಕಡೆಗಾದ್ರೆ, ಇನ್ನೊಂದು ಕಡೆಯಿಂದ ದೇರ್ ಇಸ್ ಅ ಸ್ಕೋಪ್ ಅಲ್ವಾ, ಯಾವುದೇ ಒಂದು
ಇಂಡಸ್ಟ್ರಿ ಅಂತಂದ್ರೂ ಕೂಡ ಬೆಳೆದಕ್ಕೆ ಒಂದು ಗ್ರೋತ್ ಅಂತ ಇದ್ದೇ ಇರುತ್ತೆ ಅಥವಾ ಬೆಳೆಯಕ್ಕೆ ಒಂದು ಸ್ಕೋಪ್ ಅಂತ ಇರುತ್ತೆ. ಆ ಸ್ಕೋಪ್ ಅನ್ನ ಭಾರತದಲ್ಲೇ ಇರತಕ್ಕಂತಹ ಕಂಪನೀಸ್ಗಳು ಏನಕ್ಕೆ ತಂದು ಕೊಡಬಾರ್ದು ಅನ್ನೋ ಉದ್ದೇಶನೂ ಕೂಡ ಇದ್ರ ಹಿಂದೆ ಇವತ್ತಿನ ಕಾಲಕ್ಕೆ ಇರುತ್ತೆ. ಬೈ ದ ವೇ ಇದನ್ನ ಇಮಿಡಿಯೇಟ್ ಆಗಿ ಇಂಪೋಸ್ ಮಾಡ್ತಾ ಇಲ್ಲ. ಸೊ ಬೇಸಿಕಲಿ ಒಂದು ನೋಟಿಫಿಕೇಶನ್ ಅಂತ ಕೊಟ್ಟಿದ್ದಾರೆ ಆಗಸ್ಟ್ 4ನೇ ತಾರೀಕು, ಬದನ 1 ನವೆಂಬರ್ 2023ರಿಂದ ಇಂಪ್ಲಿಮೆಂಟ್ ಮಾಡಕ್ ಹೋಗ್ತಾ ಇದೆ ಭಾರತ. ಸೊ ಇದ್ರ ರಿಲೇಟೆಡ್ ODMs ಅಂತ ಹೇಳ್ತಾರೆ, ಅಂದ್ರೆ ಒರಿಜಿನಲ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗಳು ಏನಿದೆಯೋ ಈ ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ, ಇನ್ನೊಂದು ಕಡೆಯಿಂದ EMS ಕಂಪನೀಸ್ಗಳಲ್ಲಿ ಬೆಳವಣಿಗೆಗಳು ಕಂಡು ಬರಬಹುದು ಅನ್ನೋ ನಿರೀಕ್ಷಣೆಗಳು ಇರುತ್ತೆ. ಇನ್ಫ್ಯಾಕ್ಟ್ ಹೇಳ್ಬೇಕಪ್ಪ ಅಂತಂದ್ರೆ EMS ಕಂಪನೀಸ್ಗಳಿಂದ ಬರ್ತಕ್ಕಂಥ ದಿನಗಳಲ್ಲಿ ಅವರ ರೆವೆನ್ಯೂ 40% ಗೆ ಇನ್ಕ್ರೀಸ್ ಆಗಬಹುದು ಫೈನಾನ್ಷಿಯಲ್ 2024 ಅನ್ನೋಷ್ಟೊತ್ತಿಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಇರುತ್ತೆ. ಸೊ ಇದ್ರ ಜೊತೆಗೇನೆ ಬ್ಯಾನ್ಸ್ ಆಫ್ ಲ್ಯಾಪ್ಟಾಪ್ PC ಇದರ ಬ್ಯಾನ್ಸ್ ಗಳು ಏನಿದೆಯೋ ಇದಕ್ಕೆ ಇನ್ನೂ ಅಡಿಷನಲ್ ಆಗಿ ಬೂಸ್ಟ್ ಆಗಿ ಕನ್ವರ್ಟ್ ಆಗಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳು ಇರುತ್ತೆ. ಯಾವಾಗ ಈ ಒಂದು ನ್ಯೂಸ್ ಹೊರಗಡೆ ಬಂತೋ ಮೋಸ್ಟ್ ಆಫ್ ದ ಕನ್ಸ್ಯೂಮರ್ ಡ್ಯೂರೇಬಲ್ ಕಂಪನೀಸ್ ಗಳು ಸ್ಟಾಕ್ಸ್ ಗಳು ಏನಿದೆಯೋ ಕಂಪನೀಸ್ ಗಳು ಲಿಸ್ಟ್ ಆಗಿರ್ತಕ್ಕಂಥದ್ದು ಒಳ್ಳೆಯ ಗ್ರೋತ್ ಅನ್ನ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇದ್ರ ರಿಲೇಟೆಡ್ ಲಿಸ್ಟ್ ಗಳನ್ನ ನಾವು ನೋಡ್ತೀವಿ ಅಂತ ಅಂದ್ರೆ ನೆಕ್ಸ್ಟ್ ಬರ್ತಕ್ಕಂತಹ ಮೇನ್ ಸಿಗ್ನಿಫಿಕೆಂಟ್ ಡಿಸಿಷನ್ ಅಂತ ಹೇಳ್ಬೋದು. ಇವತ್ತಿನ ಕಾಲಕ್ಕೆ ಇಡೀ ಪ್ರಪಂಚದಲ್ಲಿ ಇನ್ಫ್ಲೇಷನ್ ಅನ್ನೋದು ಹತ್ತು ಹೊರಿತಾ ಇದೆ ಅಂತ ಹೇಳ್ಬೋದು. ಬಿಕಾಸ್ ಸುಮಾರು ಜನಗಳು ನೀವು ಕೇಳಿರ್ಬೋದು ರೀಸೆಂಟ್ ದಿನಗಳಲ್ಲಿ ಶ್ರೀಲಂಕಾ ಇಶ್ಯೂನೇ ಇರ್ಬೋದು, ಪಾಕಿಸ್ತಾನ ಇಶ್ಯೂಸ್ ಗಳು ಇರ್ಬೋದು, ಏನಪ್ಪಾ ಅಂದ್ರೆ ಎಕನಾಮಿಕಲ್ ವ್ಯವಸ್ಥೆನ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ನಾರ್ಮಲ್ ಆಗಿ ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದಂತಹ ಪ್ರಾಡಕ್ಟ್ಸ್ ಗಳ ಬೆಲೆಗಳು ಇನ್ಕ್ರೀಸ್ ಆಗ್ತಾ ಇದೆ ಆಯಾ ದೇಶಗಳಲ್ಲಿ. ಸೊ ನೀವು ಇದನ್ನ ಗಮನಿಸಿರ್ಬೋದು, ನಮ್ಮ ದೇಶಗಳಲ್ಲೂ ಕೂಡ ರೀಸೆಂಟ್ ದಿನಗಳಲ್ಲಿ ಟೊಮೊಟೊ ಬೆಲೆ ಏನು ಇನ್ಕ್ರೀಸ್ ಆಯ್ತು ಸಡನ್ ಸ್ಪೈಕ್. ಸೊ ಆ ರೀತಿಯಂತ ವಿಷಯವನ್ನ ಹೈಪರ್ ಇನ್ಫ್ಲೇಷನ್ ಅಂತ ಹೇಳ್ತಾರೆ. ಇದನ್ನ ಕಂಟ್ರೋಲಿಗೆ ತರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ವೈಟ್ ರೈಸ್ ರಿಲೇಟೆಡ್ ಇವತ್ತಿನ ಮಟ್ಟಿಗೆ ಇಂಡಿಯಾ ಡಿಸಿಷನ್ ತಗೊಂಡು ಯಾವುದೇ ರೀತಿಯಂತ ವೈಟ್ ರೈಸ್ ಅನ್ನ ಎಕ್ಸ್ಪೋರ್ಟ್ ಮಾಡಲ್ಲ, ಓನ್ಲಿ ಬಾಸುಮತಿ ರೈಸ್ ಅನ್ನ ಮಾತ್ರ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡು. ಸೊ ಬಿಕಾಸ್ ಆಫ್ ಇನ್ಫ್ಲೇಷನ್ ಇಡೀ ಪ್ರಪಂಚದಲ್ಲಿ ವೈಟ್ ರೈಸಿನ ಬೆಲೆ ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದ್ರ ರಿಲೇಟೆಡ್ ನೋಡ್ತಾ ಇರಬಹುದು ಇಲ್ಲಿ ನೀವು, ಇದು USD ಪರ್ ಮೆಟ್ರಿಕ್ ಟನ್ ಅಲ್ಲಿ ಮೆಜರ್ ಆಗ್ತಕ್ಕಂತಹ ಒಂದು ನಂಬರ್ ಆಗಿರುತ್ತೆ. ನೋಡ್ತಾ ಇರಬಹುದು 340 ಇದ್ದಂಥದ್ದು ಜನವರಿ 2023 ಜುಲೈ ಅನ್ನೋಷ್ಟೊತ್ತಿಗೆ ಇದು ಆಲ್ಮೋಸ್ಟ್ ಡಬಲ್ ಕಂಡೀಷನ್ ಗೆ ಬರ್ತಾ ಇದೆ. 440 ಮೇಲೆ ಇದು ಕ್ರಾಸ್ ಆಗಿರುತ್ತೆ ನಂಬರ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಂಡಿಯಾದ ರೈಸ್ ಟ್ರೇಡ್ ಅನ್ನ ನಾವು ಗಮನಿಸ್ತೀವಿ ಅಂತಂದ್ರೆ ಮೆಟ್ರಿಕ್ ಟನ್ಸ್ ಗಳಲ್ಲಿ ಇರುತ್ತೆ. ಇದು ಎಕ್ಸ್ಪೋರ್ಟ್ ಅಲ್ಲಿ ಸಡನ್ ಸ್ಪೈಕ್ ಕಂಡಿರೋದನ್ನ ನಾವು ಇಲ್ಲಿ ಗಮನಿಸಬಹುದು 2020-21 ಸಮಯದಲ್ಲಿ ನೋಡ್ತೀವಿ ಅಂತ ಅಂದ್ರೆ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು, ಇದನ್ನ ಇಡೀ ಪ್ರಪಂಚದಲ್ಲಿ ವೈಟ್ ರೈಸ್ ಅನ್ನ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಕ್ಕಂತಹ ಕಂಟ್ರಿ ಭಾರತ ಆಗಿರುತ್ತೆ. ನೀವು ಇಲ್ಲಿ ಗಮನಿಸ್ತಾ ಇರುವಾಗ ಮೊದಲನೇ ಸ್ಥಾನದಲ್ಲಿ ಇಂಡಿಯಾ. ಸೊ ಎಲ್ಲಾ ಒಂದು ಪರ್ಟಿಕ್ಯುಲರ್ ಇಯರ್ ಗಳನ್ನು ನೋಡ್ತಾ ಇರಬಹುದು, ಎಕ್ಸ್ಪೋರ್ಟ್ಸ್ ವೈಸ್ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇರತಕ್ಕಂತಹ ದೇಶ ರೀಸೆಂಟ್ ದಿನಗಳಲ್ಲಿ ಭಾರತ ಆಗಿರುತ್ತೆ. ಥೈಲ್ಯಾಂಡ್ ಇರಬಹುದು, ವಿಯೆಟ್ನಾಂ ಇರಬಹುದು, ಪಾಕಿಸ್ತಾನ, ಯುನೈಟೆಡ್ ಸ್ಟೇಟ್ಸ್, ರೆಸ್ಟ್ ಆಫ್ ದ ವರ್ಲ್ಡ್. ಸೊ ಈ ರೀತಿಯಂತ ಮಾಹಿತಿಗಳನ್ನ ಇಲ್ಲಿ ಕೊಟ್ಟಿರ್ತೀವಿ, ನೋಡ್ತಾ ಇರಬಹುದು. ಮೆಜಾರಿಟಿ ಆಫ್ ದ ಸ್ಟೇಕ್ ಅನ್ನ ಇಂಡಿಯಾನೇ ಇಲ್ಲಿ ಹೊಂದಿರುತ್ತೆ. ಸೊ ಇದರಲ್ಲಿ ಏನ್ ತಪ್ಪಿದೆ ಬಿಡಿ ಸರ್, ಎಕ್ಸ್ಪೋರ್ಟ್ ಮಾಡೋ ಕೆಪಾಸಿಟಿ ಇದೆ ಅಂತಂದ್ರೆ ಮಾಡೋಣ ಬಿಡಿ ಅಂತ ನಮ್ಗೆ ಅನಿಸ್ತಾ ಇರಬಹುದು. ಇದರಿಂದ ಜಾಸ್ತಿ ಲಾಭನೂ ಕೂಡ ಬರ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಇದೆಯಲ್ಲ ಅಂತ ನೀವು ಕೇಳಬಹುದು. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಫಸ್ಟ್ ನಮ್ಮ ಹತ್ರ ಇದ್ರೆ ತಾನೇ ನಾವು ಕೊಡೋಕ್ಕಾಗೋದು. ನಮ್ದು ಸರ್ಟನ್ ಡಿಮ್ಯಾಂಡ್ಸ್ ಗಳಿರುತ್ತೆ, ನಮಗೂ ರಿಕ್ವೈರ್ಮೆಂಟ್ಸ್ ಗಳಿರುತ್ತೆ, ಇಷ್ಟು ಬೇಕು ಅಂತ ಹೇಳ್ಕೊಳ್ಳೋದು. ಆದ್ಮೇಲೆ ನಮ್ಮ ಕಡೆಯಿಂದ ಎಕ್ಸ್ಟ್ರಾ ಉಳಿದ್ರೆ ಅದನ್ನ ಕಳಿಸೋದ್ರಲ್ಲಿ ಒಂದು ಮೀನಿಂಗ್ ಇರುತ್ತೆ. ಈ ರೀತಿಯಂತ ನಿರ್ಧಾರ ಇದಾಗಿರುತ್ತೆ. ಬೇಸಿಕಲಿ ಏನಪ್ಪಾ ಅಂತಂದ್ರೆ ವೈಟ್ ರೈಸಿನ ಬೆಲೆ ಇಡೀ ಪ್ರಪಂಚದಾದ್ಯಂತ ಜಾಸ್ತಿ ಆಗ್ತಾ ಇದೆ. ಇನ್ಫ್ಲೇಷನ್ ರೇಟು, ಹೈಪರ್ ಇನ್ಫ್ಲೇಷನ್ ರೇಟು ಇದರಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಸೇಫ್ ಗಾರ್ಡ್ ಆಗಿ ಫಸ್ಟ್ ನಮ್ಮ ದೇಶದ ಪರಿಸ್ಥಿತಿನ ಸೇಫ್ ಆಗಿ ಉಳಿಸ್ಕೋಬೇಕು ಅನ್ನೋ ಒಂದು ಉದ್ದೇಶ ಈ ಒಂದು ಬ್ಯಾನಿನ ಹಿಂದೆ ಇರುತ್ತೆ. ಇದೇನು ಮೊದಲನೇ ಬಾರಿಗೆ ಏನಾಗ್ತಿಲ್ಲ. 2007-8, 2010-11 ಕೂಡ ಗವರ್ಮೆಂಟ್ ಎಕ್ಸ್ಪೋರ್ಟ್ ಅನ್ನ ಬ್ಯಾನ್ ಮಾಡಿತ್ತು ನಾನ್ ಬಾಸುಮತಿ ರೈಸ್ಗೆ. ಹಾಗೆ ಲಾಸ್ಟ್ ಇಯರ್ ಸೆಪ್ಟೆಂಬರ್ ಅಲ್ಲೂ ಕೂಡ ಬ್ರೋಕನ್ ರೈಸ್ಗೆ 20% ಎಕ್ಸ್ಪೋರ್ಟ್ ಡ್ಯೂಟಿಯನ್ನು ಆಡ್ ಮಾಡೋದ್ರ ಮೂಲಕ ಮತ್ತೆ ಸ್ಕೀಮ್ಸ್ ಗಳಲ್ಲಿ ಚೇಂಜಸ್ ಗಳನ್ನ ತಂದಿತ್ತು ಭಾರತ ಲಾಸ್ಟ್ ಇಯರ್ ಕೂಡ. ಸೊ ಈ ನಿರ್ಧಾರಗಳಿಂದ ಯಾವ ಕಂಪನೀಸ್ ಗಳಿಗೆ ಇಂಪ್ಯಾಕ್ಟ್ ಆಗಬಹುದು ಅಂತ ನೋಡೋದಾದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಇಂಪೋರ್ಟ್ ರಿಸ್ಟ್ರಿಕ್ಷನ್ ಆಗಿರ್ತಕ್ಕಂಥದ್ದು ಡಿಫೆನ್ಸ್ ಕಾಂಪೋನೆಂಟ್ಸ್ ಗಳಿಗೆ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಡಿಫೆನ್ಸ್ ಅಂತಕ್ಕಂಥದ್ದು ಯಾವುದೇ ಒಂದು ದೇಶಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಇಂಡಸ್ಟ್ರಿ ಅಂತ ಹೇಳ್ಬೋದು. ಸೊ ಇವತ್ತಿನ ಕಾಲಕ್ಕೆ ಭಾರತದ ರೀಸೆಂಟ್ ದಿನಗಳಲ್ಲಿ ನಡೆದಿರತಕ್ಕಂತಹ ಬಜೆಟ್ ಅಲ್ಲೂ ಕೂಡ ಮೆಜಾರಿಟಿ ಆಫ್ ದ ಬಜೆಟ್ ಅನ್ನ ಈ ಡಿಫೆನ್ಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಲೋಕಲ್ ಕಂಪನೀಸ್ ಗಳಿಗೆ ಎತ್ತಿಟ್ಟಿದೆ ಭಾರತ. ಸುಮಾರು 75% ನಷ್ಟು ಡಿಫೆನ್ಸ್ ಕ್ಯಾಪಿಟಲ್ ಬಜೆಟ್ ಅನ್ನ ಈ ಒಂದು ಕಂಪನೀಸ್ ಗಳು ಲೋಕಲ್ ಫರ್ಮ್ಸ್ ಗಳಿಗೆ ಇವತ್ತಿನ ಮಟ್ಟಿಗೆ 2023-24 ಬಜೆಟ್ ಪ್ರಕಾರ ಇಟ್ಟಿರುತ್ತೆ ಭಾರತ. ಸುಮಾರು 2500 ಡಿಫೆನ್ಸ್ ಕಾಂಪೋನೆಂಟ್ಸ್ ಗಳು ಹಾಗೆ ಐಟಮ್ಸ್ ಗಳನ್ನ 3 ಲಿಸ್ಟ್ ಗಳಲ್ಲಿ ಬಂದಿರತಕ್ಕಂತಹ ಕಾಂಪೋನೆಂಟ್ಸ್ ಗಳಿದಾಗಿತ್ತು. ಡಿಸೆಂಬರ್ 2021, ಮಾರ್ಚ್ 2022, ಆಗಸ್ಟ್ 2022ಕ್ಕೆ ಬಂದಿರತಕ್ಕಂಥ ಈ ಲಿಸ್ಟ್ ಅಲ್ಲಿ ಇರತಕ್ಕಂತಹ ಕಾಂಪೋನೆಂಟ್ಸ್ ಗಳ ರಿಲೇಟೆಡ್ ಇಂಪೋರ್ಟ್ ಅನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ. ಓನ್ಲಿ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥದ್ದು ಭಾರತದಲ್ಲಿ ಮಾತ್ರ ಮಾಡಬೇಕು ಅನ್ನೋ ಉದ್ದೇಶ ಇದರಿಂದ ಇರುತ್ತೆ. ಹಾಗೆ ಇವನ್ ರೀಸೆಂಟ್ ದಿನಗಳಲ್ಲಿ ಮೇ 2023 ಪ್ರಕಾರ ನೋಡ್ತೀವಿ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ ಅಲ್ಲಿ ಬರ್ತಕ್ಕಂತಹ ಆತ್ಮ ನಿರ್ಭರ್ ಭಾರತ್ ಅಭಿಯಾನ ಏನಿದೆಯೋ 4ನೇ ಇಂಡಿಜಿನೈಸೇಷನ್ ಲಿಸ್ಟ್ ಅನ್ನ ರಿಲೀಸ್ ಮಾಡಿದೆ. ಸ್ಟ್ರಾಟಜಿಕಲಿ ಏನಪ್ಪಾ ಅಂದ್ರೆ ಮಿಲಿಟರಿ ಇಕ್ವಿಪ್ಮೆಂಟ್ಸ್ ಗಳನ್ನ ಹೊರಗಡೆ ತರಿಸ್ಕೊಳ್ತಕ್ಕಂಥದ್ದನ್ನ ಆದಷ್ಟು ಭಾರತದಲ್ಲೇ ರೆಡಿ ಮಾಡ್ತಕ್ಕಂತಹ ಒಂದು ಇಂಟೆನ್ಷನ್ ಇದರಿಂದ ಇರುತ್ತೆ. ಸುಮಾರು 928 ಐಟಮ್ಸ್ ಗಳು ಈ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದ್ರ ಪ್ರಕಾರ ಸುಮಾರು 715 ಕೋಟಿಗಳಷ್ಟು ಅಮೌಂಟ್ ಅನ್ನ ನಾವು ಉಳಿಸ್ತಕ್ಕಂತಹ ಪಾಸಿಬಿಲಿಟೀಸ್ ಗಳಿರುತ್ತೆ ಇಂಪೋರ್ಟಿಂಗ್ ವೈಸ್ ನೋಡ್ತೀವಿ ಅಂತ ಅಂದ್ರೆ. ಸೊ ಡಿಸೆಂಬರ್ 2023ರಿಂದ ಡಿಸೆಂಬರ್ 2029 ಫೇಸ್ ಬೈ ಫೇಸ್ ಅಲ್ಲಿ ನಾವು ಇದನ್ನ ಇಂಪೋರ್ಟ್ ಅನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ಕೊಂಡು ಬರ್ತೀವಿ ಅನ್ನೋದನ್ನು ಕೂಡ ಗವರ್ಮೆಂಟ್ ಆಫ್ ಇಂಡಿಯಾ ತಿಳಿಸಿರುತ್ತೆ. ಸೊ ಡಿಫೆನ್ಸ್ ಇಂಡಸ್ಟ್ರಿ ವೈಸ್ ಅಂತ ಹೇಳೋದಾದ್ರೆ ಈ ನಿರ್ಧಾರಗಳು ಬಹಳನೇ ಒಂದು ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು ಭಾರತದ ಭವಿಷ್ಯದಲ್ಲಿ. ಒಂದ್ ಕಡೆಯಿಂದ ಇಂಪ್ರೂವ್ಮೆಂಟ್ಸ್ ವೈಸ್ ಈಗ
ಈಗ ನಾವು ಬೇಸಿಕಲಿ ಹಣವನ್ನ ಉಳಿಸೋದು ಒಂದು ಕಡೆಗಾದ್ರೆ ಇನ್ನೊಂದು ಕಡೆಯಿಂದ ಎಕ್ಸ್ಪೋಜರ್ ಕೂಡ ನಮಗೆ ಸಿಗುತ್ತೆ. ಈಗ ನಮಗೆ ಈ ರೀತಿಯಂತ ಇಕ್ವಿಪ್ಮೆಂಟ್ಸ್ ಗಳನ್ನ ಎಫೆಕ್ಟಿವ್ ಆಗಿ ರೆಡಿ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ ಅಂತಂದ್ರೆ ಬೇರೆ ಬೇರೆ ದೇಶಗಳಿಂದ ಕೂಡ ಹಣ ನಮ್ಮ ದೇಶಕ್ಕೆ ಬರ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ. ಈ ಎಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಈ ರೀತಿಯಾದಂತಹ ಒಂದು ಬ್ಯಾನ್ ಅನ್ನ ಫೇಸ್ ಬೈ ಫೇಸ್ ಮ್ಯಾನರ್ ಅಲ್ಲಿ ತರಬೇಕು ಅನ್ನೋ ಒಂದು ಇಂಟೆನ್ಷನ್ ಅನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಹೊಂದಿರುತ್ತೆ. ಅಂಡ್ ಇನ್ಫ್ಯಾಕ್ಟ್ ಹೇಳ್ಬೇಕಪ್ಪ ಅಂತಂದ್ರೆ 11% ನಷ್ಟು ಓವರ್ ಆಲ್ ನಮ್ಮ ಇಂಪೋರ್ಟ್ಸ್ ಗಳು ಕಡಿಮೆ ಆಗಿದೆ ಅಂತ ಹೇಳ್ಬೋದು ಡಿಫೆನ್ಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ 2013-17 ಪೀರಿಯಡ್ ಇಂದ 2018-22 ಪೀರಿಯಡ್ ಗೆ ನಾವು ಕಂಪೇರ್ ಮಾಡ್ತೀವಿ ಅಂತಂದ್ರೆ ಸುಮಾರು $12 ಬಿಲಿಯನ್ ನಷ್ಟು ರೆಕಾರ್ಡ್ ಬ್ರೇಕಿಂಗ್ ಡಿಫೆನ್ಸ್ ಪ್ರೊಡಕ್ಷನ್ ನ ಇಂಡಿಯಾ ಆಲ್ರೆಡಿ ಮಾಡಿದೆ. ಅಟ್ ದ ಸೇಮ್ ಟೈಮ್ ಎಕ್ಸ್ಪೋರ್ಟ್ಸ್ ವೈಸ್ ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಸುಮಾರು $1.94 ಬಿಲಿಯನ್ ವರ್ತ್ ಇರತಕ್ಕಂತಹ ಡಿಫೆನ್ಸ್ ಕಾಂಪೋನೆಂಟ್ಸ್ ಗಳನ್ನ ಭಾರತ ಎಕ್ಸ್ಪೋರ್ಟ್ ಕೂಡ ಮಾಡಿರುತ್ತೆ. ಹಾಗೆ ಬರ್ತಕ್ಕಂಥ ದಿನಗಳಲ್ಲಿ 2025 ವರೆಗೂ ಅಂತ ನೋಡೋದಾದ್ರೆ $5 ಬಿಲಿಯನ್ ವರ್ತ್ ಇರತಕ್ಕಂತಹ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಗಳನ್ನ ಭಾರತ ಮಾಡಬೇಕು ಅನ್ನೋ ಒಂದು ಮಹಾನ್ ಆಸೆಯನ್ನು ಕೂಡ ಹೊಂದಿರುತ್ತೆ. ಇನ್ನು ಓವರ್ ಆಲ್ ಈ ಸಿಚುವೇಶನ್ ಗೆ ಸಂಬಂಧಪಟ್ಟ ಹಾಗೆ ನೋಡ್ತೀವಿ ಅಂತಂದ್ರೆ ಫೈನಾನ್ಷಿಯಲ್ 2023 ಅಲ್ಲಿ ವ್ಯಾಲ್ಯೂ ಆಫ್ ಇಂಡಿಯಾಸ್ ಟೋಟಲ್ ಡಿಫೆನ್ಸ್ ಪ್ರೊಡಕ್ಷನ್ ಅಂತ ನೋಡ್ತೀವಿ ಅಂತಂದ್ರೆ 1 ಲಕ್ಷ ಕೋಟಿಗಿಂತ ಜಾಸ್ತಿ ಆಲ್ರೆಡಿ ಕ್ರಾಸ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ ಮೋಸ್ಟ್ ಹ್ಯಾಪನಿಂಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು ಡಿಫೆನ್ಸ್ ಇಂಡಸ್ಟ್ರಿನ. ಇದ್ರ ರಿಲೇಟೆಡ್ ಇಂಪ್ಯಾಕ್ಟ್ ಆಗ್ತಕ್ಕಂತಹ ಸ್ಟಾಕ್ಸ್ ಗಳು ಯಾವ್ದಪ್ಪ ಅಂತ ನೋಡೋದಾದ್ರೆ ಇನ್ನ ಕೊನೆಯದಾಗಿ ಬರ್ತಕ್ಕಂತಹ ರೆಸ್ಟ್ರಿಕ್ಷನ್ ಇವನ್ ಗೋಲ್ಡ್ ಇಂಪೋರ್ಟ್ ಗೂ ಕೂಡ ರೆಸ್ಟ್ರಿಕ್ಷನ್ಸ್ ನ ತಂದಿದೆ ಭಾರತ. ಜುಲೈ 2023 ರೆಸ್ಟ್ರಿಕ್ಷನ್ಸ್ ಗಳನ್ನ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಬೇಸಿಕಲಿ ಏನಪ್ಪಾ ಅಂತಂದ್ರೆ ಗೋಲ್ಡ್ ಜ್ಯುವೆಲರಿ ಹಾಗೆ ಸರ್ಟನ್ ಆರ್ಟಿಕಲ್ಸ್ ಗಳ ಮೇಲೆ ಇದನ್ನ ತಂದಿರತಕ್ಕಂಥದ್ದು. DGFT ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ಫ್ರೀ ಅಂದ್ರೆ ಬೇಸಿಕಲಿ ಇಂಪೋರ್ಟ್ ಮಾಡ್ಲಿಕ್ಕೆ ಫ್ರೀ ಇದ್ದಂತಹ ವಸ್ತುಗಳಲ್ಲಿ ರಿಸ್ಟ್ರಿಕ್ಷನ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸರ್ಟನ್ ಲೈಸೆನ್ಸಸ್ ಗಳನ್ನ ಹೊಂದಿರಬೇಕು ಹಾಗೆ ಸರ್ಟನ್ ರೂಲ್ಸ್ ಗಳ ಪ್ರಕಾರ ಓವರ್ ಆಲ್ ಇದನ್ನ ಇಂಪೋರ್ಟ್ ಮಾಡಬೇಕಾಗುತ್ತೆ ಇವತ್ತಿನ ಮಟ್ಟಿಗೆ ಈ ಕಂಪನೀಸ್ ಗಳು. ಡೇಟಾ ಪ್ರಕಾರ ಏಪ್ರಿಲ್ ಟು ಮೇ 2023 ನಾವು ಆಲ್ಮೋಸ್ಟ್ $110 ಮಿಲಿಯನ್ ಗಳಷ್ಟು ವರ್ತ್ ಇರತಕ್ಕಂತಹ ಗೋಲ್ಡ್ ಜ್ಯುವೆಲರಿನ ಹೊರಗಡೆಯಿಂದ ತರಿಸ್ಕೊಂಡಿದ್ವಿ. ಇದರಲ್ಲಿ ಮೇನ್ಲಿ UAE ಹಾಗೆ ಇಂಡೋನೇಷಿಯಾ USA ಇಂದಾನೆ ಜಾಸ್ತಿ ಗೋಲ್ಡ್ ಅನ್ನು ನಾವು ತರಿಸ್ಕೊಂಡಿರ್ತಕ್ಕಂಥದ್ದು. ಬಟ್ UAE ರಿಲೇಟೆಡ್ ಇರತಕ್ಕಂತಹ ಒಂದು ಬ್ಯಾನ್ ಏನಿದೆಯೋ ಅದು ಎಕ್ಸಂಪ್ಷನ್ ನ ಹೊಂದಿರುತ್ತೆ. ಬಿಕಾಸ್ ನಾವು ಆಲ್ರೆಡಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಹೊಂದಿರ್ತೀವಿ UAE ಜೊತೆಗೆ. ಸೊ ಇದರಿಂದ ಇರತಕ್ಕಂತಹ ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ ನಾನ್ ಎಸೆನ್ಷಿಯಲ್ ಅವಶ್ಯಕತೆ ಇಲ್ಲದೆ ಇರತಕ್ಕಂತಹ ಇಂಪೋರ್ಟ್ಸ್ ಗಳನ್ನ ಕಡಿಮೆ ಮಾಡಬೇಕು. ಇನ್ನೊಂದು ಕಡೆಯಿಂದ ಟ್ರೇಡ್ ಡೆಫಿಸಿಟ್ ಅಂತ ಹೇಳ್ತಾರೆ, ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು. ರೀಸೆಂಟ್ ದಿನಗಳಲ್ಲಿ ನಂಬರ್ ಕೂಡ ಜಾಸ್ತಿ ಆಗಿರುತ್ತೆ. ಇದನ್ನು ಕೂಡ ಕಂಟ್ರೋಲ್ ತರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಗೋಲ್ಡ್ ಮೇಲೂ ಕೂಡ ಇಂಪೋಸ್ ಮಾಡಿದೆ ರೆಸ್ಟ್ರಿಕ್ಷನ್ಸ್ ಗಳನ್ನ ಇಂಪೋರ್ಟ್ಸ್ ವೈಸ್ ಅಂತ ಹೇಳೋದಾದ್ರೆ. ಸೊ ಡೆಫಿನೆಟ್ಲಿ ಈ ರೀತಿಯಂತ ನಿರ್ಧಾರಗಳಿಂದ ಕೆಲವೊಂದಿಷ್ಟು ಡೊಮೆಸ್ಟಿಕ್ ಪ್ಲೇಯರ್ಸ್ ಗಳಿಗೆ ಇದರ ಪಾಸಿಟಿವ್ ಆಗಿ ಪರಿಣಾಮಗಳು ಬೀರುತ್ತೆ. ಯಾವುದೇ ಸಂದರ್ಭ ಇರಲಿ ನಾವು ಇನ್ವೆಸ್ಟ್ ಮಾಡ್ತಿದೀವಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಬರೀ ನಮ್ಮ ನಿರ್ಧಾರಗಳು ಅಷ್ಟೇ ಅಲ್ಲ, ಹೊರಗಡೆಯಿಂದ ಆಗ್ತಕ್ಕಂತಹ ಇನ್ಫ್ಲೂಯೆನ್ಸ್ ಗಳೇನಿದೆಯೋ ಪರಿಣಾಮಗಳನ್ನು ಕೂಡ ನಾವು ಪರಿಗಣಿಸಬೇಕಾಗುತ್ತೆ ಇನ್ವೆಸ್ಟ್ ಮಾಡ್ತಕ್ಕಂತಹ ಸಮಯದಲ್ಲಿ. ಆ ರೀತಿಯಂತಹ ಪರಿಗಣನೆ ಇದಾಗಿತ್ತು. ಬೇಸಿಕಲಿ ಗವರ್ಮೆಂಟ್ ಆಫ್ ಇಂಡಿಯಾ ತಗೊಂಡಿರ್ತಕ್ಕಂತಹ ಬ್ಯಾನ್ ಡಿಸಿಷನ್ಸ್ ಗಳೇನಿದೆಯೋ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಸ್ಟಾಕ್ಸ್ ಗಳ ಮೇಲೆ ಅನ್ನೋದನ್ನ ನಾವು ಇಲ್ಲಿವರೆಗೂ ಗಮನಿಸಿದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡಿರ್ತಕ್ಕಂತಹ ಕಂಪನೀಸ್ ಗಳಲ್ಲಿ ಯಾವ ಸ್ಟಾಕ್ಸ್ ಗಳನ್ನ ನೀವು ಹೋಲ್ಡ್ ಮಾಡ್ತಿದ್ದೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಐ ಹೋಪ್ ನಿಮಗೆ ಸಮಥಿಂಗ್ ಹೊಸ ವಿಷಯಗಳು ಇವತ್ತಿನ ವಿಡಿಯೋದಲ್ಲಿ ಕಲಿಲಿಕ್ಕೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಫೈನಾನ್ಸ್ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಗಳನ್ನ ಅಪ್ಲೋಡ್ ಮಾಡಿ ತಕ್ಷಣ ಸಿಗಬೇಕು ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.